ನಿನ್ ತಾಳಿ ಅದೇ ಜಾಗದಲ್ಲಿದೆ. ತಾಳಿ ಮತ್ತೆ ಅದೇ ಜಾಗದಲ್ಲಿ ಹೇಗ್ ಬಂತು? ಯಾರು ಇದನ್ನ ತಂದು ಹಾಕಿದ್ದು? ನನಗೆ ಉತ್ತರ ಬೇಕು, ಹೇಳಿ. ನಿಜ ಹೇಳು ಜಯಂತ್, ನೀನ್ ಮಾಡ್ದಿರೋ ತಪ್ಪನ್ನು ಯಾಕೆ ಒಪ್ಕೊಂಡೆ? ನಿನಗೋಸ್ಕರ. ಮಯೂರು ನಿನ್ ಹೆಂಡ್ತಿನೋ? ನಾನಲ್ವಾ ನಿನ್ ಹೆಂಡ್ತಿನೋ? ನೀನ್ ಅವಳ ರೂಮ್ಗೆ ಹೋಗೋದೇನು? ಅವಳು ನಿನ್ನ ರೂಮಿಗೆ ಬಂದು ಮಾತಾಡೋದೇನು? ಬಿಡಲ್ಲ, ನನ್ ಯಾರು ಬಿಡಲ್ಲ. ನೋಡು ಜಯಂತ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಅದೇನಾದ್ರೂ ಕ್ರಾಸ್ ಆಯ್ತು ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನನ್ನು ಕೊಂದು ಜೈಲ್ಗೆ ಹೋಗ್ತೀನಿ. ಚಾರು, ನೀನ್ ಯಾಕೆ ಜೈಲ್ಗೆ ಹೋಗ್ತೀಯ? ನೀನು ಅವನ್ನ ಕೊಂದು ನೀನ್ ಯಾಕೆ ವಿಧವೆ ಆಗ್ತೀಯ? ನೀನು ಅವನ್ನ ಮದ್ವೆ ಆಗಿ ಒಂದಷ್ಟು ಮಕ್ಕಳನ್ನ ಹೆತ್ತು ಸುಖವಾಗಿ ಸಂಸಾರ ಮಾಡಬೇಕು. ಆದರೆ ಆ ಮಯೂರಿನ ಸುಮ್ಮನೆ ಬಿಡಲ್ಲ ನಾನು. ಅವಳಿಗೊಂದು ಗತಿ ಕಾಣಿಸ್ತೀನಿ. ಅವಳು ಹೇಗೆ ಗತಿ ಕಾಣಿಸ್ಬೇಕು ಅನ್ನೋದನ್ನ ನೀನು ಡೀಪಾಗಿ ಯೋಚನೆ ಮಾಡು. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು, ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ, ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಹೈ ಹೈ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಯಜಮಾನ್ರೇ, ಕನ್ಸು. ಯಜಮಾನ್ರು ಹಲ್ಲು, ಯಜಮಾನ್ರು ಕಣ್ಣು, ಯಜಮಾನ್ರು ಜುಟ್ಟಿಟ್ಟು ಜುಯಿ 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 ಅಂತ ರುಬ್ಬಿಟ್ಟಿದ್ದೀನಿ. ಯಜಮಾನ್ರೇ, ಒಳ್ಳೆ ಕನ್ಸು. ನಿಮ್ಮ ಸಮಸ್ಯೆಗಳಿಗೆ ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ. ನಿಮ್ಮ ಮೇಲೆ ಅಪವಾದ ಮಾಡಿದವರೇ ತಪ್ಪನ್ನು ತಿದ್ದುಕೊಳ್ಳುವರು. ರೀ, ಚಾರುನೇನಾದ್ರೂ ನೋಡಿದ್ರ? ಸೊಸೆ ಅಂತ ತಲೆ ಮಿಟ್ಕೊಂಡು ಮೆರವಾಗ್ತಿದ್ದಲ್ಲ, ನಿನಗೆ ಗೊತ್ತಮ್ಮ, ನನಗೇನು ಗೊತ್ತು? ಮನೆ ಎಲ್ಲ ಹುಡುಕ್ತಿದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ರೀ ಅವಳು. ಹುಡುಕು ಆಚೆನ ಹುಡುಕು. ಮಯೂರಿ, ಮೇಘ, ಚಾರುನೇನಾದ್ರೂ ನೋಡಿದ್ರ? ಪಾಪ ಕೆಲ್ಸ ಆಗಿಲ್ಲ ಅನ್ನೋ ಬೇಜಾರ್ಗೆ ಎಲ್ಲೋ ಹೋಗಿರ್ಬೇಕು. ನೀನೇನು ಮಾಡಿಲ್ಲ ತಾನೆ? ಯಾಕೆ ಕೊಲೆ ಮಾಡಿ ಹೂತಾಕಿರ್ಬೋದು ಅನ್ನೋ ಡೌಟಾ? ನಿನ್ನನ್ನು ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅವಳಿಗೊಂದು ಫೋನ್ ಮಾಡೋಣ ಅನ್ಕೊಂಡ್ರೆ ನಾನು ಅವಳ ನಂಬರ್ನ ಸೇವ್ ಮಾಡಿಲ್ಲ. ಅವಳ ನಂಬರ್ ನೆನಪು ಆಗ್ತಿಲ್ಲ ನನಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ದೇವ್ರೆ. ಇವಾಗ ಇಲ್ಲೇ ಎಲ್ಲ ಹೋಗಿರ್ಬಿಟ್ಬಿಡು. ನೀವ್ ಈಸಿಯಾಗಿ ಬಿಡು ಅಂತ ಹೇಳ್ಬೋದು, ಹಾಗಂತ ನಾನ್ ಬಿಟ್ಬಿಡಕ್ಕಾಗತ್ತಾ?
ಅಯ್ಯೋ ನನ್ನ ಬುದ್ಧಿಗಿಷ್ಟು. ಸಿದ್ದು ನಿನ್ನ ಹತ್ರ ನಂಬರ್ ಇದೆಯಲ್ಲ, ಒಂದು ಫೋನ್ ಮಾಡು. ಅದಕ್ಕೆ ಚಿಂಟು ಆಟ ಆಡ್ತಾ ಎಲ್ಲ ನಂಬರ್ನು ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ನನ್ನ ಹತ್ರನ ಅವಳ ನಂಬರ್ ಇಲ್ಲ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅವಳು ಬರ್ತಾಳೆ ಬಿಡಿ. ನನ್ನ ಬ್ಯಾಗು, ದುಡ್ಡು ತುಂಬಿಸಿರೋ ಬ್ಯಾಗು, ಅದೆಲ್ಲೂ ಹೋಗ್ಬಾರ್ದು, ಅದಿಲ್ಲೇ ಇದ್ರೆ ಸಾಕು. ಅಲ್ಲ ಇವಳು ಹೋಗ್ತಾ ಆ ಬ್ಯಾಗ್ನು ತಗೊಂಡು ಹೋಗ್ಬಿಟ್ಟಿದ್ದಾಳ ಹೇಗೆ? ಅಯ್ಯೋ ದೇವ್ರೆ, ಏನು ಅರ್ಥ ಆಗ್ತಿಲ್ಲಲ್ಲಪ್ಪ ನನಗೆ. ಏನ್ ಮಾಡೋದೀಗ? ಮೀನಾಕ್ಷಿ, ಮೀನಾಕ್ಷಿ, ಕಾಪಿ ಹಚ್ಬಿಡ್ತೀನಿ ನೋಡು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನ್ ಹೇಳ್ರಮ್ಮ? ಪುಟ್ಟನು ಕಾಣಿಸ್ತಿಲ್ವಾ? ಹಾಗಾದ್ರೆ ಅವರಿಬ್ರು ಹೊರಗಡೆ ಹೋಗಿರ್ಬೇಕು ಸುತ್ತಾಡೋಕೆ ಅಂತ. ಬರೀ ಜಯಂತ್ ಫೋನ್ ಮಾಡಿ ತಿಳ್ಕೊ, ಇಲ್ಲಿದ್ದಾನೆ. ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲ ಮಾವ. ಬರೀ ಸರಿ. ಮಾವ, ಅವ್ನ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಹಾಗಾದ್ರೆ ನಾನು ಹೇಳಿದ್ ಸರಿಯಾಗಿದೆ ಅದಕ್ಕೆ. ಅವರಿಬ್ರು ಎಲ್ಲೋ ಹೊರಗಡೆ ಸುತ್ತಾಡಕ್ ಹೋಗಿದ್ದಾರೆ. ಡಿಸ್ಟರ್ಬ್ ಆಗ್ಬಾರ್ದು ಅಂತ ಜಯಂತ್ ಸ್ವಿಚ್ ಆಫ್ ಮಾಡಿರ್ತಾನೆ ಅಷ್ಟೇ. ಏನೋ ಒಟ್ನಲ್ಲಿ ಅವರಿಬ್ರು ಹೀಗೆ ಪ್ರತಿದಿನ ಸುತ್ತಾಡ್ತಾ ಸಂತೋಷವಾಗಿದ್ರೆ ಅಷ್ಟು ಸಾಕು ನನಗೆ. ಯಾರು ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ಆದ್ರೆ ನನ್ನ ಬ್ಯಾಗಲ್ಲಿರೋ 1 ಕೋಟಿ ರೂಪಾಯಿ ಅದು ಮಾತ್ರ ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನನ್ನ ಜೊತೆನೇ ಇರಬೇಕು. ತಿಮ್ಮಪ್ಪ 7 ಬೆಟ್ಟಗಳ ಒಡೆಯ, ನೆನಪಿದೆ ಅಲ್ಲ? ನಾನು 1 ಕೋಟಿ ನನ್ನ ಹತ್ರನೇ ಇದ್ರೆ ಅದ್ರಲ್ಲಿ ನಿನಗೆ 101 ರೂಪಾಯಿ ಕೊಡ್ತೀನಿ. ನೆನಪಿದೆ ಅಲ್ಲ? ಪ್ಲೀಸ್ ತಿಮ್ಮಪ್ಪ. ಬಾಮ್ಮ ಚಾರು. ಚಾರು, ಈಗ ಬಂದ್ಯಾ? ಹೇಗಿದ್ದೀರಾ ಡ್ಯಾಡಿ? ಪರವಾಗಿಲ್ಲಮ್ಮ. ನನಗಂತೂ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು ಚಾರು. ದೇವರು ದೊಡ್ಡವನು. ಪೇನ್ ಏನಾದರೂ ಇದೆಯಾ? ಈಗ ಅಷ್ಟೊಂದಿಲ್ಲಮ್ಮ, ಕಡಿಮೆ ಆಗಿದೆ. ಬೇರೆ ಹಾಸ್ಪಿಟ್ಲ್ ಆಗಿದ್ದಿದ್ರೆ ಇಷ್ಟು ಬೇಗ ಕ್ಯೂರ್ ಆಗ್ತಿರ್ಲಿಲ್ಲ ಚಾರು. ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬೇಗ ವಾಸಿ ಆಗಿದೆ. ಚಾರು, ಈಗ ಹೇಗಿದ್ಯಮ್ಮ? ನಿನ್ನ ಸಮಸ್ಯೆ ಎಲ್ಲ ಬಗೆಹರಿತಾ? ಇಲ್ಲಪ್ಪ, ಹಾಗೇ ಇದೆ. ನನ್ನ ಕಣ್ ತಪ್ಪಿಸಿ ಏನು ನಡಿಬಾರ್ದು ಹಾಗೆ ಟೈಟ್ ಮಾಡಿದ್ದೀನಿ. ಒಂದಲ್ಲ ಒಂದಿನ ಆ ಜಯಂತ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು. ಕಟ್ಟಿಸ್ಕೋತೀನಿ. ಇದೆಲ್ಲ ಯಾಕಮ್ಮ ಗೋಳು? ನೀನು ಹೂವನ್ನು ಆ ಜಯಂತಗಿಂತ 100 ಪಟ್ಟು ಚೆನ್ನಾಗಿರೋ ಹುಡುಗನ್ನ ನಿನ್ನ ಎದುರು ತಂದು ನಿಲ್ಲಿಸ್ತೀನಿ. ಹಾಗೆ ಒಪ್ಕೊಳ್ಳೋದಾದ್ರೆ ನಾನು ಯಾಕೆ ಇಷ್ಟು ಒದ್ದಾಡಬೇಕು? ಅಷ್ಟು ಜನರು ಮುಂದೆ ಅವಮಾನ ಆಯ್ತಲ್ಲ, ನಮಗೆ ಬೆಲೆ ಇಲ್ವಾ? ನಾಳೆ ಎಲ್ಲರೂ ನಾನು ನೋಡಿ ನಗಲ್ವಾ? ನಾವು ಚೆನ್ನಾಗಿದ್ರೆ ಆಡ್ದವ್ರ ಬಾಯಲ್ಲೂ ನಾಳೆ ಗುಣಗಾನ ಹರಿದಾಡ್ತಿರತ್ತೆ. ಅಂಥ ಕಾಲ ಇದು. ಡ್ಯಾಡಿ, ನಿಮ್ಗೆ ಎಷ್ಟು ದಿನ ಇಲ್ಲಿ ಇರ್ಬೇಕು ಅನ್ಸುತ್ತೋ ಅಷ್ಟು ದಿನ ಆರಾಮಾಗಿ ರೆಸ್ಟ್ ಮಾಡಿ. ಜಯಂತೆ ನನ್ನ ಗಂಡ ಅಂತ ನಾನು ಡಿಸೈಡ್ ಮಾಡಾಗಿದೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ನನ್ನ ಲೈಫ್ನ ಸರಿ ಮಾಡ್ಕೋತೀನಿ. ಅಲ್ಲಮ್ಮ ಚಾರು. ಡ್ಯಾಡಿ, ಈಗ ನಿಮಗೆ ರೆಸ್ಟ್ ಮಾಡೋ ಟೈಮ್. ಅಷ್ಟನ್ನು ಮಾಡಿ ನಾನು ಹೊರಡ್ತೀನಿ. ಚಾರು, ಅಮ್ಮ, ಡ್ಯಾಡಿ ನೋಡ್ಕೊ. ಚಾರು,
ಆಫ್ ಬರ್ತಿದೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಚಾರು ಬೇರೆ ಕಾಣ್ತಿಲ್ಲ. ಮೇಘ, ಅವರಿಬ್ರು ಎಲ್ಲಾದ್ರೂ ಜೊತೆಲಿ ಹೊರಗೆ ಹೋಗಿರ್ಬೋದು. ಮಯೂರಿ, ಹಾಗ್ಯಾಕೆ ಯೋಚನೆ ಮಾಡ್ತೀಯಾ? ಜಯಂತಣ್ಣ ಜಪ್ಪಯ್ಯ ಅಂದ್ರೂ ಅವ್ರ ಜೊತೆ ಹೋಗಿರಕ್ ಚಾನ್ಸೇ ಇಲ್ಲ. ಆ ನಂಬಿಕೆ ನನ್ಗಿದೆ. ಮೊನ್ನೆ ಹೋದ್ರಲ್ಲ, ನಾನು ಹೇಳಿಲ್ವಾ ಮೇಘ, ಜಯಂತನ್ ಮನ್ಸು ಚಂಚಲ, ಅವನ್ಗೆ ಅವನದೇ ಆದ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ ಅಂತ. ಈಗ ನೋಡಿದ್ಯಾ, ನಾನು ಹೇಳೋದಕ್ಕೂ ಅವ್ನು ಮಾಡೋದಕ್ಕೂ ಸರಿಯಾಗಿದೆ. ಮಯೂರಿ, ಸಿಚುಯೇಷನ್ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ? ಜಯಂತಣ್ಣ ಬೇರೆ ಎಲ್ಲೋ ಹೋಗಿರಬಹುದು, ಚಾರು ಇನ್ನೆಲ್ಲೋ ಹೋಗಿರ್ತಾಳೆ. ಆದರೆ ನಾವು ನೋಡಿದಾಗ ಮಾತ್ರ ಅವರಿಬ್ರು ಒಟ್ಟಿಗೆ ಕಾಣಿಸ್ತಿಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ ಅವರಿಬ್ರು ಒಟ್ಟಿಗೆ ಎಲ್ಲೋ ಹೋಗಿರಲ್ಲ ಅಂತ. ಮಯೂರಿ, ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಕೇಳಿ. ಅದು ಅವತ್ತು ನೀನು ರಾಹುಲ್ ಜೊತೆ ಹೊರಗಡೆ ಹೋಗಿದ್ಯಲ್ಲ, ಅಲ್ಲಿ ಏನಾಯ್ತು? ಏನು ವಿಷಯ? ಅವ್ರು ಏನು ಹೇಳಿದ್ರು? ಅದನ್ನ ಕೇಳಕ್ಕೆ ಇಷ್ಟೊಂದು ಪೀಠಿಗೆ ಬೇಕಾ? ಅವನ ಜೊತೆ ಹೋಗೋದಕ್ಕೆ ಒಂದು ಕಾರಣ ಇದೆ. ಅಲ್ಲಿ ಏನ್ ನಡೀತು ಗೊತ್ತಾ? ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ರಾಹುಲ್ ಜೊತೆ ನೀನು ಹೋದಾಗ ಯಾಕೋ ನನ್ನ ಮನಸ್ಸು ಒಮ್ಮೆ ಚಂಚಲ ಆಗಿದ್ದು ನಿಜ. ಅದು ಅಲ್ಲದೆ ಮಾತಾಡ್ತಾ ಮಾತಾಡ್ತಾ ನೀವಿಬ್ರು ಎಲ್ಲಿ ಜಯಂತನ ವಿರುದ್ಧವಾಗಿ ಮಾತಾಡ್ಕೋತಿರೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಕಲ್ಪನೆನ ಸುಳ್ಳಾಗಿಸ್ಬಿಟ್ಟೆ. ನನ್ನ ಮನಸ್ಸಿಗೆ ಇನ್ನೂ ಹತ್ರ ಆದೆ. ಐ ರಿಯಲಿ ಲವ್ ಯು. ಹುಚ್ಚಮ್ಮ, ಇದು ನನ್ನ ಕೈ, ರಾಹುಲ್ದಲ್ಲ. ಮಯೂರಿ, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ಕೊನೆಯಲ್ಲಿ ಬೇಜಾರು ಆಯಿತು. ಬೇಜಾರ? ಯಾಕೆ? ರಾಹುಲ್ ಹತ್ರ ನನ್ನ ವಿಚಾರ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಆದರೆ ಜಯಂತಣ್ಣನ ಬಗ್ಗೆ ಆ ಥರ ಯಾವುದೇ ಭಾವನೆಗಳಿಲ್ಲ ಅಂತ ಹೇಳ್ತಿದೆಯಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಮಯೂರಿ, ಜಯಂತಣ್ಣನ ನೀನು ಮದುವೆ ಆಗಲೇಬೇಕು. ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾನೆ ಗೊತ್ತಾ? ಅರ್ಥ ಮಾಡ್ಕೊಳೆ ಪ್ಲೀಸ್. ಮೇಘ, ಪ್ಲೀಸ್. ಅವನ ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾತಾಡು. ಫ್ರೆಂಡ್ಸ್ ಬಗ್ಗೆ ಮಾತಾಡು, ಕಾಲೇಜ್ ಬಗ್ಗೆ ಮಾತಾಡು, ಶಾಪಿಂಗ್ ಬಗ್ಗೆ ಮಾತಾಡು, ಅಟ್ಲೀಸ್ಟ್ ಇತ್ತೀಚೆಗೆ ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಆದ್ರೂ ಮಾತಾಡು. ಅದ್ಯಾವ್ದಾದ್ರೂ ಓಕೆ. ಆದ್ರೆ ಜಯಂತ್ ವಿಷಯ ಮಾತ್ರ ಎತ್ಬೇಡ ಪ್ಲೀಸ್. ಮಯೂರಿ, ಕಣ್ಣಂಚಿಂದ ಬೀಳೋ ಕಣ್ಣೀರಿನ ಹನಿ ಕಣ್ಣನ್ನು ಕೇಳುತ್ತೆ, ಯಾಕೆ ಯಾವಾಗಲೂ ನನ್ನ ದೂರ ಮಾಡ್ತೀಯಾ ಅಂತ. ಅದಕ್ಕೆ ಕಣ್ಣು ಹೇಳುತ್ತೆ, ನೀನು ಎಷ್ಟೇ ದೂರ ಹೋದ್ರೂ ಮತ್ತೆ ಬಂದೇ ಬರ್ತೀಯ ನನ್ನ ಹತ್ರ ಅಂತ. ಹಾಗೆ ಜಯಂತಣ್ಣನ. ಪ್ಲೀಸ್, ಅದನ್ನೇ ರಬ್ಬರ್ ತರ ಎಳಿಬೇಡ. ಮಯೂರಿ, ಜಯಂತಣ್ಣ ಬಂದ್ಯಾ? ಎಲ್ಲಿಗೆ ಹೋಗಿದ್ದೆ ನೀನು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಮಯೂರಿ ಅಂತೂ ನಿನ್ನ ಜ್ಞಾಪಿಸ್ಕೊತಾನೆ ಇದ್ಲು. ಮೇಘ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ?
ನಾನು ಯಾವಾಗ ಹಾಗೆ ಹೇಳ್ದೆ? ಜಯಂತಣ್ಣ ಈಗ ಹೇಳು, ಎಲ್ಲಿಗೆ ಹೋಗಿದ್ದೆ ನೀನು? ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಚಾರು ಎಲ್ಲಿ? ಮೇಘ, ನೀನು ಕೇಳೋದಕ್ಕೆ ಬಾಯ್ ಬಿಟ್ಟರೆ ಮುಗ್ದೇ ಹೋಯ್ತು. ಡೀಟೇಲ್ ರಿಪೋರ್ಟ್ ಕೊಡೋ ತನಕ ನೀನು ಬಿಡಲ್ಲ. ಅದೇನಾಯ್ತು ಗೊತ್ತಾ, ನಿನ್ನೆಯಿಂದನೇ ಆ ಸೈಕೋ ಚಾರು ಬಾಯಿ ಬಡ್ಕೊಳಕ್ಕೆ ಶುರು ಮಾಡಿದ್ಲು. ಅವರಪ್ಪನ ಇವತ್ತು ಹೋಗಿ ನೋಡ್ಕೊಂಬರ್ಬೇಕಂತ ನಾನು. ಅದಕ್ಕೆ ಆ ತಲೆನೋವೇ ಬೇಡ ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿ ಸಿನಿಮಾ ನೋಡ್ಕೊಂಬಂದೆ ನನ್ನ ಫ್ರೆಂಡ್ ಜೊತೆ. ಅದಿರಲಿ, ನೀವಿಬ್ರು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿರೋ ಆಗಿತ್ತಲ್ಲ, ಏನದು? ಏನಾಯ್ತು? ಅವಳು ಒಪ್ಕೊಂಡ್ಲ? ಆಗ್ಲಿಂದ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಆದರೆ ಅವಳು ನಿನ್ನ ವಿಷಯಕ್ಕಿನ್ನ ಬಂದಿಲ್ಲ. ಏನು ಇಬ್ರು ಗುಟ್ಟಾಗಿ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಮಯೂರಿ, ಚಾರು ಬಗ್ಗೆ ಹುಷಾರಾಗಿರು ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನೀನು ಇನ್ನೂ ಇಲ್ಲೇ ಇದ್ದರೆ ಅವಳು 1000 ಪ್ರಶ್ನೆಗಳು ಕೇಳ್ತಾಳೆ. ನೀನು ನಡಿ ಇಲ್ಲಿಂದ, ಹೋಗು ಜಯಂತಣ್ಣ. ಮಯೂರಿ, ನಾ ಹೇಳಿಲ್ವಾ ನಮ್ಮ ಜಯಂತಣ್ಣ ಹೇಗೆ ಅಂತ? ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದಾಳೆ. ಹೋಗ್ತಾ ನಂದು 1 ಕೋಟಿ ರೂಪಾಯಿ ಇರೋ ಬ್ಯಾಗ್ನ ಎತ್ಕೊಂಡು ಹೋಗ್ಬಿಟ್ಲ ಹೇಗೆ? ಇಲ್ಲ 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 ದೇವ್ರೆ, ಹೋಗೋದು ಹೋದ್ಲು. ನನ್ನ ದುಡ್ಡು ನನಗೆ ಕೊಟ್ಟು ಹೋಗಕ್ಕೆ ಏನಾಗೈತಿ ಇವಳಿಗೆ? ಏನಪ್ಪ ಮಾಡಲಿ ದೇವ್ರೆ ಇವಾಗ? ಆವತ್ತು ಒಂದು ಕ್ಷಣ, ಒಂದೇ ಒಂದು ಕ್ಷಣ ನನ್ನ ದುಡ್ಡು ನನಗೆ ಕಾಣಿಸ್ದೆ ಹೋಗಿದ್ದಕ್ಕೆ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದಾಗ ಆಗಿತ್ತು ನನಗೆ. ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ರಾ? ಬನ್ನಿ ತಿಂಡಿ ತಿನ್ನೋಣ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ ಅರವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ. ಹಾಗಾಯ್ತು ನಿನ್ ಕತೆ. ನನ್ನ ತಲೆ ಸಿಡಿತಾ ಇದೆ. ತಿಂಡಿ ಅಂತ ತಿಂಡಿ. ಸಿಂಧು, ನನ್ನ ಪಾಡು ನನ್ನ ಬಿಟ್ಬಿಡಮ್ಮ. ಹಾಂ ದೇವ್ರೆ, ಬೇರೆಯವ್ರ ತಲೆ ಸಿಡಿಯೋ ಹಾಗೆ ಮಾಡೋರು ನೀವು, ನಿಮಗೆ ತಲೆ ಸಿಡಿತಾ ಇದೆಯಾ? ಚಾರು ಬರೋ ತನಕ ತಿನ್ನೋದು ಇಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ. ಏನದಕ್ಕೆ ನೀವು ಅವಳ ಥರ ನೀವು ಹಠ ಮಾಡ್ತಿದ್ರೆ ಹೇಗೆ? ನಮ್ಮ ಹೊಟ್ಟೆನ ನಾವೇ ನೋಡ್ಕೋಬೇಕು. ಅವಳು ಬರ್ತಾಳೆ ಬಿಡಿ, ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ನನಗೊಂದು ಡೌಟ್ ಇದೆ. ಈ ಮನೆ ಸಹವಾಸ ಸಾಕು ಅಂತ ಚಾರು ಏನಾದರೂ ಮನೆ ಬಿಟ್ಟು ಹೋದ್ಲೋ ಏನೋ? ಬಿಡ್ತು ಹಾಗೆಲ್ಲ ಅಪಶಕನದ ಮಾತಾಡಬೇಡ. ಅವಳು ಅಂಥ ಡಿಸಿಷನ್ ಏನಾದ್ರು ತಗೊಂಡ್ಬಿಟ್ಟಿದ್ರೆ ಅಷ್ಟೇ, ನನ್ನ ಕನಸುಗಳೆಲ್ಲ ಒಂದೇ ಸಲ ಹೊಡೆದು ನುಚ್ಚು ನೂರು ಆಗ್ಬಿಡತ್ತೆ ಅಷ್ಟೇ. ಅದೇ ಚಾರು, ಚಾರು ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ? ನಾನು ನೋಡಿದೆ, ನನ್ನ ಆಸೆ ಹಿಡಿಯೋದು ಒಂದೇ ಬಾಕಿ. ಅಯ್ಯೋ, ನನ್ನ ಚಿನ್ನ, ನನ್ನ ಬಂಗಾರ, ಬೆಳ್ಳಿ, ವಜ್ರ ಅಂದ್ರೆ ಲಕ್ಷ್ಮಿ ಬಂದ ಹಾಗೆ ನೋಡು. ಅಲ್ಲಮ್ಮ ಚಾರು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಮ್ಮ? ನೀನು ನನ್ನ ಮೇಲೆ ಎಲ್ಲಿ ಕೋಪ ಮಾಡ್ಕೊಂಡು ಹೋಗಿದ್ಯೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಚಾರು, ನಿನಗೊಂದು ವಿಷಯ ಗೊತ್ತಾ? ಜಯಂತ್ ವಿಧಿ ಇಲ್ಲದೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದನ್ನ ನಾನು ಕನ್ಸು ಕಂಡೆ ಕಣೆ. ಆ ಕನಸು ಖಂಡಿತ ಈಡೇರುತ್ತೆ.
ಚಾರು ತಗೊಳ್ಳಿ ಚಿಕ್ಕು. ಅತ್ತೆ ನಿಮ್ಗೆ ಈ ತರ ಕನಸೆಲ್ಲ ಬೀಳೋದಿಲ್ವಾ? ಬೀಳತ್ತೆ ಚಾರು, ಪ್ರತಿ ಕ್ಷಣನೂ ಇಂಥ ಕನಸುಗಳೇ ಬೀಳತ್ತೆ, ಆದ್ರೆ ಹೇಳೋಕ್ ಮರ್ತ್ ಹೋಗುತ್ತೆ. ಚಾರು, ಎಷ್ಟೇ ಆದ್ರೂ ನಾನು ನಿನ್ನ ಅತ್ತೆ ಅಲ್ವಾ, ನೀನು ನನ್ನ ಸೊಸೆ. ನೀನು ಖುಷಿಯಿಂದ ಇಂಥ ನೋಟ್ಗಳನ್ನ ಆಗಾಗ ನನಗೆ ಕೊಡ್ತಿರೋ. ಅದು ಸರಿ ಚಾರು, ಇಷ್ಟೊತ್ತರೆಗೂ ಎಲ್ಲಿ ಹೋಗಿದ್ಯಮ್ಮ? ಅತ್ತೆ, ನಾನು ಎಲ್ಲಿ ಹೋದ್ರೂ ನೀವು ತಲೆ ಕೆಡ್ಸ್ಕೋಬೇಡಿ. ನಮ್ಮಪ್ಪ ನನ್ನನ್ನು ಗಂಡು ಮಗು ಥರ ಬೆಳೆಸಿದ್ದಾರೆ. ಅಲ್ಲ ಚಾರು, ಪುಟ್ಟನು ನಿನ್ನ ಜೊತೆಲಿ ಕರ್ಕೊಂಡು ಹೋಗೋದಲ್ವಮ್ಮ? ಅದೇನು ಅಂತ ಹೆತ್ತಿದಿರೋ, ಅದೇನು ಅಂತ ಬೆಳೆಸಿದಿರೋ, ನಿಮ್ಮ ಮಗನಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ನಾನಾಗಿದ್ದಕ್ಕೆ ಇನ್ನೂ ಅವನೇ ಬೇಕು ಅಂತ ಸಾಯ್ತಾ ಇದ್ದೀನಿ. ಬೇರೆ ಯಾರು ಆಗಿದ್ರೆ ಬಿಟ್ಟು ಹೋಗ್ತಿದ್ರು. ಅಲ್ಲ, ಕರ್ಕೊಂಡು ಹೋಗೋಣ ಅಂದ್ರೆ ಪತ್ತೇನೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫು. ನನಗೆ ಬರ್ತಿರೋ ಕೋಪಕ್ಕೆ ತೆಗೆದು ಬಾರ್ಸೋಣ ಅನಿಸ್ತಿದೆ.